ಬಿಜೆಪಿ ನಾಯಕರ ವಿರುದ್ಧ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಆಂಜನೇಯ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಚಿವ ಆಂಜನೇಯ ಅವರು ಮಾತನಾಡಿದ್ದು, ದಲಿತರಿಗೆ ಅಗ್ರಸ್ಥಾನ ಕೊಟ್ಟ ಪಕ್ಷ ಕಾಂಗ್ರೆಸ್ ಆಗಿದೆ. ಕೇಂದ್ರದ ನಾಯಕರು ದಲಿತರು, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಕೂಡ ದಲಿತರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ. ರಾಜ್ಯದಲ್ಲೂ ಕೂಡ ದಲಿತರಿಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯವರು ಎಷ್ಟು ಬಾರಿ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ದಲಿತರಿಗೆ ಕೊಟ್ಟಿದ್ದಾಗಿ ಮಿಸ್ಟರ್ ಕಾರಜೋಳ ಹೇಳಬೇಕೆಂದು ಆಂಜನೇಯ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಕಾಂಗ್ರೆಸ್ ಎಂದರೆ ಸಾಮಾಜಿಕ ನ್ಯಾಯ ಎಂದರೆ ಕಾಂಗ್ರೆಸ್ ಆಗಿದೆ. ದಲಿತರನ್ನು ಸಿಎಂ ಮಾಡುವುದಾಗಿ ಬಿಜೆಪಿ ಮುಖಂಡರು ಹೇಳಲಿ ಅಥವಾ ಬಿಜೆಪಿ ಘಟಕದ ಅಧ್ಯಕ್ಷರನ್ನು ದಲಿತರಿಗೆ ಕೊಡುವುದಾಗಿ ಹೇಳಲಿ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೈಕಮಾಂಡ್ ಆಗಿದ್ದು ರಾಷ್ಟ್ರೀಯ ಅಧ್ಯಕ್ಷರು. 2008ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆದಿದೆ. ಪಕ್ಷ ಅಧಿಕಾರಕ್ಕೆ ಬಂದಿದ್ದರೆ ಅವರೇ ಸಿಎಂ ಆಗುತ್ತಿದ್ದರು. ಸಿಎಂ ಆಯ್ಕೆಯದು ಜನಾದೇಶದ ಮೂಲಕ ಆಗಬೇಕು. ಚುನಾವಣೆಯಲ್ಲಿ 135 ಸ್ಥಾನ ಗೆಲ್ಲುವ ಮೂಲಕ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಸಿದ್ದರಾಮಯ್ಯ ಅವರು ಚುನಾವಣೆಯಲ್ಲಿ ಕೊಟ್ಟ ಭರವಸೆಯಂತೆ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ. ಸಿದ್ದರಾಮಯ್ಯ ಅವರು ಎಲ್ಲದನ್ನು ನಿಭಾಯಿಸಿ ನೇರವಾಗಿ ಜನರ ಉದ್ಧಾರ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಬದಲಾವಣೆ ನಿರ್ಧಾರ ಮಾಡುವುದು ಹೈಕಮಾಂಡ್ಗೆ ಬಿಟ್ಟಿದ್ದು ಹಾಗೂ ಹೈಕಮಾಂಡ್ ಹೇಳಿದಾಗೆ ಕೇಳುವುದಾಗಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾಗಿ ಆಂಜನೇಯ ಅವರು ಪ್ರತಿಕ್ರಿಯಿಸಿದ್ದಾರೆ. ಏನು ಅದೆಲ್ಲ ಗೊತ್ತಿಲ್ಲ. 2008ರಲ್ಲಿ ಅವರೇ ಅಧ್ಯಕ್ಷರಿದ್ದರು. ಅವ್ರ ನೇತೃತ್ವದಲ್ಲೇ ನಾವು ಎಲೆಕ್ಷನ್ ಮಾಡಿದ್ವಿ. ಅವತ್ತೇನಾದ್ರೂ ಭಾಳ ಕಷ್ಟಪಟ್ಟು ಏನನ್ನ ಎಲ್ಲರನ್ನೂ ಅದು ಇದು ಎಲ್ಲ ಮಾಡಿಬಿಟ್ಟಿದ್ವಿ ಅಂದರೆ ಅವತ್ತು ಅಧಿಕಾರಕ್ಕೆ ಬಂದಿದ್ರೆ ಕಾಂಗ್ರೆಸ್ಸು 2008ರಲ್ಲಿ ಅವರು ಮುಖ್ಯಮಂತ್ರಿಗಳು ಆಗಿಬಿಡ್ತಾಯಿದ್ರು ಅಲ್ವಾ. ಈಗೇನು ಅವ್ರಿಗೇನು ಕಡಿಮೆ ಸ್ಥಾನಮಾನ ಏನಿಲ್ಲ. ಕಾಂಗ್ರೆಸ್ನಲ್ಲಿ ಬೇಕಾದಷ್ಟಿದೆ. ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡುವಂಥ ಅಧಿಕಾರ ಅವ್ರಿಗಿದೆ ಅಲ್ಲ. ಅದು ಬದಲಾವಣೆ ನಾನು ಈಗಾಗಲೇ ಹೇಳಿದೆ. ಸಿ ಎಮ್ ಆಯ್ಕೆಯ ವಿಧಾನ ಹೆಂಗೆ ಅಂದರೆ, ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ ಅಂದರೆ 23 ಚುನಾವಣೆ ಒಂದು ಜನಾದೇಶ ಆಯಿತು. ಜನರ ಒಂದು ಬೆಂಬಲ ಸಿಕ್ತು ಕಾಂಗ್ರೆಸ್ ಪಾರ್ಟಿಗೆ. ಆವಾಗಲೇ ಜನರು ಹೇಳ್ತಿದ್ರು, ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದರೂ ಒಳ್ಳೆಯದು ಅನ್ನೋ ಒಂದು ಇದರಲ್ಲಿ ಎಲ್ಲರೂ ಕೂಡ ಅಹಿಂದ ವರ್ಗದವರು ಎಲ್ಲ ಇತರ ಸಮುದಾಯದವರು ಎಲ್ಲರೂ ಸೇರಿ ಕಾಂಗ್ರೆಸ್ಗೆ ಹಾಕಿದರು. ಕಾಂಗ್ರೆಸ್ಸು 135 ಸ್ಥಾನವನ್ನು ಗಳಿಸಿಕೊಡ್ತು. ಆಮೇಲೆ ಶಾಸಕಾಂಗ ಸಭೆ ಕರೀತಾರೆ, ಒಬ್ಬ ಮುಖ್ಯಮಂತ್ರಿನ ಯಾರು ಮಾಡಬೇಕು ಅಂತೇಳಿ. ಹೈಕಮಾಂಡ್ ಬರ್ತಾರೆ. ಹೈಕಮಾಂಡ್ನವ್ರು ಬಂದು ಎಲ್ಲ ಶಾಸಕರ ಅಭಿಪ್ರಾಯವನ್ನು ಪಡೀತಾರೆ. ಅಭಿಪ್ರಾಯ ಪಡೆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ಶಾಸಕರು ಅಭಿಪ್ರಾಯ ಕೊಡ್ತಾರೆ. ಇವರೇ ಮುಖ್ಯಮಂತ್ರಿ ಅಂಥೇಳಿ ಸಮ್ಮತಿಸಿ ಹೈಕಮಾಂಡು ಇವರನ್ನು ಮುಖ್ಯಮಂತ್ರಿಯ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮುಂದುವರೆದಿದ್ದಾರೆ. ಸಿ ಎಂ ಸಿದ್ದರಾಮಯ್ಯನವರು 23ನೇ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳು ಏನದಲ್ಲ, ಗ್ಯಾರಂಟಿಗಳು, ಆ ಗ್ಯಾರಂಟಿಗಳನ್ನು ನೋಡಿ ಹೇಳೋರು ಬೇರೆ ಪಾರ್ಟಿಯವರೆಲ್ಲ, ಇವರು ಎಲ್ಲಿ ಕೊಡೋಕ್ಕಾಗುತ್ತೆ, ರಾಜ್ಯ ದಿವಾಳಿಯಾಗಿ ಹೋಗುತ್ತೆ, ರಾಜ್ಯ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಹೆಂಗೆ ಹದಗೆಟ್ಟು ಹೋಗಿದೆ ಹಂಗಾಗುತ್ತೆ ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ. ಇವರು ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿ 60,000 ಕೋಟಿ ರೂಪಾಯಿಯಷ್ಟು ಹಣವನ್ನು ನೇರವಾಗಿ ಜನರಿಗೆ, ಯಾವ ಮಧ್ಯವರ್ತಿಗಳ ಅವಳಿ ಇಲ್ಲ, ಕಮಿಷನ್ ಇಲ್ಲ, ಯಾವುದಿಲ್ಲ, ನೇರವಾಗಿ ಅವರು ಉದ್ಧಾರಕ್ಕೆ ಹಣವನ್ನು ಇವತ್ತು ನೇರವಾಗಿ ಅವರಿಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಬದಲಾಯಿಸಬೇಕು, ಬೇಡವೋ, ಇರಬೇಕು, ಮುಂದುವರಿಸ್ಬೇಕು ಅನ್ನೋ ನಿರ್ಧಾರ ಮಾಡೋರು ಯಾರು? ಹೈಕಮಾಂಡ್. ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ನಾನು ಸ್ವಾಗತ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ಬಿಟ್ರು ಸ್ವತಃ, ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನು ಹೇಳ್ತಾರೋ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಒಬ್ಬ ಕಾಂಗ್ರೆಸ್ಸಿಗನಾಗಿ, ಒಬ್ಬ ಶಿಸ್ತಿನ ನಾಯಕನಾಗಿ ಹೈಕಮಾಂಡಿಗೆ ಭಾಳ ವಿಧೇಯತೆಯಿಂದ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅದರಿಂದ ಹೈಕಮಾಂಡು ಕೂಡ ಎಲ್ಲೂ ಕೂಡ ಹೇಳಿದ್ದಾರೆ, ಎಲ್ಲಿ ಹೇಳಿಲ್ಲ ನಾಯಕತ್ವ ಬದಲಾವಣೆ ಅದು ಇದು, ಈ ಅಪಸ್ವರನೇ ಮಾತಾಡಬೇಡ್ರಿ ಅಂತ ಹೇಳಿದ್ದಾರೆ ಅವರು.